ದಿನಾಂಕ 4/6/2024 RCB ಕಪ್ಪು ಗೆದ್ದಿರೋ ಪ್ರಯುಕ್ತ ವಿಜಯೋತ್ಸವದಲ್ಲಿ ಸುಮಾರು 11 ಜನ ಜನಸಾಮಾನ್ಯರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಪ್ರಮುಖ ಕಾರಣ ಬೆಂಗಳೂರು ಪೊಲೀಸ್ ಆಯುಕ್ತರಾದ ಶ್ರೀ ದಯಾನಂದರವರು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಅವರನ್ನು ಅಮಾನತು ಮಾಡಿದೆ. ಏಕಾಏಕಿ ಈ ರೀತಿ ವಿಜಯೋತ್ಸವವನ್ನು ಆಚರಿಸಲು ಅನುಮತಿ ನೀಡದೆ ಅಥವಾ ಪಡೆಯಲು ಅವರಿಗೆ ಅವಕಾಶವನ್ನು ಕೊಡದೆ, ಬಂದೋಬಸ್ತು ಮಾಡಿಕೊಳ್ಳಲು ಸಹ ಅವಕಾಶವನ್ನು ನೀಡದೆ ಏಕಾಏಕಿ ಈ ರೀತಿ ಸಾರ್ವಜನಿಕರು ಬಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆದ್ರೆ ಇದರಲ್ಲಿ ಪೊಲೀಸ್ ಆಯುಕ್ತರಾದ ದಯಾನಂದರವರದ್ದು ಏನು ಪಾತ್ರ ಇದೆ ಹೇಳಿ? ಅವರು ಉದ್ದೇಶಪೂರ್ವಕವಾಗಿ ಅಮಾನತು ಮಾಡಿದ್ದಾರೆ. ಆ ಅಮಾನತನ್ನು ರದ್ದುಪಡಿಸಬೇಕೆಂದು ನಾನು ಮಾನ್ಯ ಕನಕವರ್ತ ರಾಜ್ಯಪಾಲರಲ್ಲಿ ಮನವಿ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏಕಾಏಕಿ ಹೈದರಾಬಾದ್ ಕರ್ನಾಟಕವನ್ನು ಇದು ಜಾರಿಗೊಳಿಸಿ 371A ಜಾರಿಗೊಳಿಸಿ ಇದರಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ತುಂಬಾ ಭೇದ ಭಾವ ಮಾಡಿದೆ. ಏನು ಔರಾದ್ಕರ್ ವರದಿಯನ್ನು ಯಥಾಸ್ಥಿತಿಯಲ್ಲಿ ಆಚರಣೆಗೆ ತಂದಿಲ್ಲ. ಇದರಲ್ಲಿ ನಮಗೆ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ತೊಂದರೆ ಆಗಿದೆ. ಉದಾಹರಣೆಗೆ ನಾನು 2007 ಬ್ಯಾಚ್, 2009ನೇ ಬ್ಯಾಚರ್ ಈಗಾಗಲೇ ASI ಆಗಿದ್ದಾರೆ. ಸೊ ನಮಗೆ ನ್ಯಾಯ ಸಿಕ್ಕಿಲ್ಲ. ನಾವು ಹೇಗೆ ಸಾರ್ವಜನಿಕರ ನ್ಯಾಯ ಕೊಡಿಸಲು ಸಾಧ್ಯ ಆಗುತ್ತೆ ಹೇಳಿ? ಈ ರೀತಿ ಪೊಲೀಸರು ಜವಾಬ್ದಾರಿ ಇರ್ಲಿಲ್ವಾ, ಇಲ್ಲ ಪೊಲೀಸರು ಕೆಲಸ ಮಾಡಕ್ಕೆ ಸರಿಯಾಗಿ ಅನುಮತಿ ಮಾಡ್ಕೊಡ್ಲಿಲ್ವಾ? ನೋಡಿ, ಪೊಲೀಸರು ಒಂದು ರೀತಿ ಬ್ರೋಕರ್ಗಳ ತರ ಆಗ್ಬಿಟ್ಟಿದೀವಿ ನಾವು. ಅರ್ಥ ಆಯ್ತಾ? ಈ ಕಡೆ ಕಾಂಗ್ರೆಸ್ ಅನ್ನು ಹೋದ್ರು ಓಡಿಸ್ಕೋಬೇಕು, ಈ ಕಡೆ BJP ಅನ್ನು ಹೋದ್ರು ಓದಿಸ್ಕೋಬೇಕು, JDS ಅನ್ನು ಗುದ್ದಿಸ್ಕೋಬೇಕು. ಆ ತರ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಅರ್ಥ ಆಯ್ತಾ? ಸಂಜೆ ಆದ್ರೆ ನಿಮ್ಗೆ ಗೊತ್ತಿರುತ್ತೆ, ಮಿನಿಸ್ಟರ್ ಮನೆಗಳ ಹತ್ರ ಹೋಗ್ಬಿಟ್ಟು ಕೈಕಾಲು ಹಿಡಿತಾ ಇರ್ತೇವೆ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ದು. ಒಬ್ಬ ರೌಡಿನ ನಾವು ಮಟ್ಟ ಹಾಕಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಬ್ಬ ಕಳ್ಳನ್ನು ಹಿಡಿಯಕ್ಕೆ ಸಾಧ್ಯ ಆಗ್ತಿಲ್ಲ. ಅದ್ರಲ್ಲೂ ಉತ್ತರ ಭಾರತದವರು ಈ ಆನ್ಲೈನ್ ಫ್ರಾಡ್ ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿದೆ. ಸರ್ವೇ ಸಾಮಾನ್ಯ ಎಲ್ಲ ಬರ್ತಾರೆ, ಇಲ್ಲಿ ಕಳ್ತನ ಅಥವಾ ದರೋಡೆ ಏನೋ ಒಂದು ಮಾಡ್ತಾರೆ, ಓಡೋಗ್ಬಿಡ್ತಾರೆ. ಅವ್ರನ್ನ ಹಿಡಿಯಕ್ಕೆ ಮತ್ತೆ ಪೊಲೀಸರು ಹೋಗ್ಬೇಕು, ಕರ್ಕೋಬರ್ಬೇಕು, ತುಂಬಾ ಕಷ್ಟಗಳು. ಈ ರೀತಿ ಎಲ್ಲ ಇಷ್ಟೆಲ್ಲ ಮಾಡಿದ್ರು ಸಹ ಎಷ್ಟು ದಕ್ಷ ಕೆಲಸ ಮಾಡಿದ್ರು ನೀವು ಅವ್ರ ಜೊತೆ? ಎಷ್ಟು ಇವರು ನೋಡಿ, 2.5 ವರ್ಷದಿಂದ ಅವರು ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಕೆಳ ಹಂತದ ಸಿಬ್ಬಂದಿಗಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಅವರು. ಕನಿಷ್ಠ ಅಂದ್ರೆ ಪ್ರತಿ ತಿಂಗಳು ಅವರು ಮಾಸಿಕ ಪರೇಡ್ ಅಂತ ಮಾಡ್ತಿದ್ರು. ಇಡೀ ಬೆಂಗಳೂರಲ್ಲಿ ಏನು ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆಸ್ಬಿಟ್ಟು ಸನ್ಮಾನ ಮತ್ತೆ ರಿವಾರ್ಡ್ ಮತ್ತೆ ಪ್ರಶಂಸಾ ಪತ್ರಗಳನ್ನು ನೀಡ್ತಾ ಇದ್ದಾರೆ. ಇಡೀ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದಲ್ಲಿ ಈ ರೀತಿ ಯಾರು ಸಹ ಕಮಿಷನರ್ ಈ ರೀತಿ ಮಾಡಿರ್ಲಿಲ್ಲ. ಸೊ ಒಂದು ಉತ್ತಮವಾದ ಕೆಲಸವನ್ನು ಅವರು ಮುಂದಕ್ಕೆ ತಂದಿದ್ರು. ಅದೇ ರೀತಿ ಬಾಡಿ ವರ್ನ್ ಕ್ಯಾಮ್ರಾದ ಸಹ ಇದುವರೆಗೆ ಯಾರು ತಂದಿರ್ಲಿಲ್ಲ. ಅಂತ ಉತ್ತಮ ಕೆಲಸಗಳನ್ನು ಮಾಡಿದರೆ ಈ ರೀತಿ ಅವ್ರಿಗೆ ಅವಮಾನ ಮಾಡಿದ್ರೆ ಇನ್ನು ಅವ್ರು ಹೇಗೆ ನೈತಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಸಿಬ್ಬಂದಿಯಾಗಿ ಈ ಸಾವಿಗೆ ಯಾರು ಕಾರಣ ಅಂತ ಹೇಳ್ತಾರೆ ಸರ್? ಈ ಸಾವಿಗೆ ಕಾರಣ ಅಂತ ಎಕ್ಸಾಕ್ಟ್ ಆಗಿ ಯಾರು ಅಂತ ಹೇಳಕ್ ಆಗಲ್ಲ. ಜನರು ಪೊಲೀಸರ ಮಾತು ಕೇಳೋವರೆಗೂ ಈ ರೀತಿ ಅನಾಹುತಗಳು ಆಗ್ತಾನೆ ಇರ್ತವೆ. ಪೊಲೀಸವ್ರ ಮಾತು ಕೇಳಲ್ಲ. ಸಪೋಸ್ ಸಿಗ್ನಲ್ ಅಲ್ಲಿ ಏನೋ ಓವರ್ಟೇಕ್ ಮಾಡ್ತಾರೆ, ಏನೋ ಮಾಡಿದ್ರೆ ಮಿಡ್ಲ್ ಫಿಂಗರ್ ತೋರಿಸ್ಬಿಟ್ಟು ಹೋಗ್ತಾರೆ. ಅರ್ಥ ಆಯ್ತಾ? ಪೊಲೀಸವ್ರಿಗೆ ಈ ರೀತಿ ಇದೆ ಕಾನೂನು ವ್ಯವಸ್ಥೆ. ನಿಮ್ಮ ಇಲಾಖೆ ನೀವೆಲ್ಲ ಹಿಂಗ್ ಬಂದು ಮಾತಾಡಂಗಿಲ್ಲ ಅಂತ ಹೇಳ್ತಾರೆ, ಕ್ರಮ ತಗೊಂತಾರೆ. ನಿಮ್ಗೆ ಕ್ರಮ ತಗೊಂಡ್ರೆ ಏನ್ ಮಾಡ್ತೀರಿ? ಈಗ ನಿಮ್ ಮುಂದಿನ ಸಸ್ಪೆಂಡ್ ಮಾಡ್ಬೋದು. ಈಗ ನೀವು ಕಪ್ಪಟ್ಟಿ ತಗೊಂಡು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಬೇಕಾಗಿ ಪ್ರತಿಭಟನೆ, ಅದು ನಮ್ಮ ಇಲಾಖೆ ಅಧಿಕಾರಿಗಳು ಇದ್ದಾರೆ, ಅವರು ನೋಡ್ಕೊಂತಾರೆ ಅವ್ರು ಏನ್ ಮಾಡ್ಬೇಕಂತೇಳಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ನನ್ನ ಒಂದು ಅನಿಸಿಕೆ. ನಾನು ಪ್ರತಿಭಟನೆಯನ್ನು ಮಾಡಲೇಬೇಕು, ಮತ್ತೆ ಸರ್ಕಾರ ಗಮನಕ್ಕೆ ತರಲೇಬೇಕು. ಈ ರೀತಿ ಇನ್ ಮುಂದೆ ಈ ರೀತಿ ರಿಪೀಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು, ಅದಕ್ಕೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ನಾನು ಸದ್ಯಕ್ಕೆ ರಾಜ್ಯಪಾಲರಿಗೆ ಮಾತ್ರ ಮನವಿ ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.